ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ ಇದು ಮಂಡೇ ವ್ಲಾಗ್, ಅಂದರೆ ನೆನ್ನೆ ವ್ಲಾಗ್. ನಮಗೆ ಲಾಸ್ಟ್ ಇಂಟರ್ನಲ್ಸ್ ಇತ್ತು, ಲಾಸ್ಟ್ ಸೆಮ್ಮಿನ ಫಸ್ಟ್ ಪೇಪರ್ ಇಂಟರ್ನಲ್ಸ್ ಇತ್ತು. ಸೊ ಹಾಗಾಗಿ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಇಂಟರ್ನಲ್ಸ್ ಬರೆದು ನಾವು ಸಂಜೆ ಜಾತ್ರೆಗೆ ಹೋಗಿದ್ವಿ. ಶಿವಮೊಗ್ಗದಲ್ಲಿ ಅರೋಹರ ಜಾತ್ರೆ ನಡೀತಾ ಇತ್ತು. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೆ ಬೆಳಗ್ಗೆ 9:30ಗೆ ಒಂದು ಇಂಟರ್ನಲ್ಸ್ ಇತ್ತು, ಮಧ್ಯಾಹ್ನ ಒಂದು ಇಂಟರ್ನಲ್ಸ್ ಇತ್ತು, ಮಧ್ಯಾಹ್ನ ಒಂದು 12:30 ಇತ್ತು. ಸೊ ಹಾಗಾಗಿ ಮೇಲ್ಗಡೆ ಕುತ್ಕೊಂಡು ಓದ್ಕೊಳಕ್ಕೆ ಬಂದಿದ್ದೀವಿ. ಸಂತು ಕಾಪಿ ಮಾಡ್ತಿದ್ದಾನೆ ಗೈಸ್. ಸಂತು ಯಾಕೆ ಇಂಟರ್ನಲ್ಸ್ ಮಾತ್ರ ಬರ್ತಾಳೆ, ಇಲ್ಲ ಏನಾದ್ರು ಫಂಕ್ಷನು, ಬರ್ತಡೇ, ಶುಭ ಸಮಾರಂಭಗಳಿಗೆ ಇನ್ನು ಕಾಲೇಜ್ ನಮಗೆ ಬರೀ 10 ದಿನ ಅಷ್ಟೇ ಇರೋದು. 10 ದಿನದಲ್ಲಿ ನಾನು ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೋ ಅದನ್ನು ತಿಳಿಸಿ. ಅಂದರೆ ಫ್ರೆಂಡ್ಸ್ ಜೊತೆ ಯಾವ ಥರ ವೀಡಿಯೋ ಮಾಡಬೇಕು, ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ನಾನು ಆ ರೀತಿ ವೀಡಿಯೋ ಮಾಡ್ತೀನಿ. ಆಗಲೇ ಹೇಳ್ದಂಗೆ ನಮ್ಮ ಶಿವಮೊಗ್ಗದಲ್ಲಿ ಗುಡ್ಡೆಕಾಲಲ್ಲಿ ಅರೋಹರ ಹಬ್ಬ ಇತ್ತು. ಅಂದರೆ ಜಾತ್ರೆ ಮಾಡ್ತಾರೆ. ಸೊ ಹಾಗಾಗಿ ನಾವು ಕಾಲೇಜಿಂದನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಫ್ರೆಂಡ್ಸ್ ಜೊತೆ. ಬಟ್ ಆಮೇಲೆ ಯಾಕೋ ಸ್ವಲ್ಪ ತಲೆನೋವ್ತಿದ್ದು. ಸೊ ಹಾಗಾಗಿ ಬೇಡ ಅಂತ ಸಂಜೆ ನಾವು ಒಂದು 5 ಗಂಟೆಗೆ ನಾನು ವರ್ಷ ಇಬ್ಬರೇ ಜಾತ್ರೆಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಜಾತ್ರೆ. ನೋಡಿ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ನಾವು 2 ವರ್ಷದಿಂದನೂ ಹೋಗ್ತೀವಿ. ಅಂದರೆ ಕಾಲೇಜ್ ಡಿಗ್ರಿ ಬಂದಾಗಿಂದನೂ ಸ್ಟಾರ್ಟ್ ಆದಾಗಿಂದನೂ ನಾವು ಪ್ರತಿ ವರ್ಷವೂ ಜಾತ್ರೆ ಹೋಗ್ತಿರ್ತೀವಿ, ಮಿಸ್ ಮಾಡಲ್ಲ. ಬಟ್ ಲಾಸ್ಟ್ ಟೈಮೆಲ್ಲ ನಮ್ಮ ಕಾಲೇಜಿಗೆ ಹೋಗ್ಬೇಕಾದ್ರೆ ನಮಗೆ ಕಾವಡಿಗಳೆಲ್ಲ ಕಾಣ್ತಾ ಇತ್ತು. ಬಟ್ ಈ ಟೈಮ್ ಕಾಣ್ತಾನೇ ಇರಲಿಲ್ಲ. ಆಮೇಲೆ ಅದಕ್ಕೆ ಸಂಜೆ ಹೋದ್ಮೇಲೂ ಇರುತ್ತೋ ಇಲ್ವೋ ಎಲ್ಲ ಮುಗಿದಿರುತ್ತೆ ಅಂತ ಅಂದ್ಕೊಂಡಿದ್ವಿ. ನಾವು ಹೋಗ್ಬೇಕಾದ್ರೆ ಒಂದು ಕಾವಡಿಗಳೆಲ್ಲ ಕಾಣ್ತಾ ಇತ್ತು. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಚೆನ್ನಾಗಾಯಿತು, ರಶ್ ಇತ್ತು ಆದ್ರೂ ಕ್ಲೀನಾಗಿ ನೀಟಾಗಿ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಆದಮೇಲೆ ಎಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಅಂದರೆ ಗೇಮ್ಸ್ ಎಲ್ಲ ಆಟ ಆಡಿದ್ವಿ.
ಒಂದೇ ಒಂದು ಆಟ ಆಡಿದ್ದು, ಯಾಕಂದರೆ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅದ್ಯಾವುದೋ ಹೊಸದಿತ್ತು ಅಂತ ಒಂದೇ ಒಂದು ಆಟ ಆಡಿದ್ವಿ ಅಷ್ಟೇ. ಮಳೆನೂ ಅಷ್ಟೇ ಹೋಗೋದು ಬರೋದು ಮಾಡ್ತಾಯಿತ್ತು ಮಳೆ. ಆದರೂ ನಾವು ನಿಂತ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡೇ ಬಂದ್ವಿ. ಛತ್ರಿ ಇತ್ತು, ಬಟ್ ಛತ್ರಿ ಇದ್ದರೂ ಜಾಸ್ತಿ ಮಳೆ ಬರ್ತಿರೋದ್ರಿಂದ ಇಬ್ಬರು ನೆನಿಬೇಕಾಗಿತ್ತು. ಹಂಗಾಗಿ ನಿಂತ್ಕೊಂಡು ಬರ್ತಾಯಿದ್ವಿ. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಭದ್ರಾವತಿಯಿಂದ ಕಾವಡಿಗಳೆಲ್ಲ ಬಂದವು. ಭದ್ರಾವತಿಯಿಂದ ದೇವ್ರುಗಳೆಲ್ಲ ಹೊತ್ಕೊಳ್ತಾ ಬಂದವು. ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಸಖತ್ತು ಜನ ಇದ್ದರು, ಹಾಗಾಗಿ ದೂರದಿಂದಲೇ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಗುಡ್ಡೇಕಲ್ಲು ದೇವಸ್ಥಾನದಲ್ಲಿ ತುಂಬ ದೇವರುಗಳೆಲ್ಲ ಇದ್ದಾವೆ. ಯಾವುದ್ಯಾವುದು ಅಂತಂದರೆ ಸುಬ್ರಹ್ಮಣ್ಯ ಮತ್ತು ಗಣಪತಿ ದೇವಸ್ಥಾನ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ಇದೆ. ಅಂದರೆ ಇದು ನಮ್ಮ ದೇವರು, ಇದು ನಮ್ಮ ಮನೆ ದೇವರು. ಹಂಗಾಗಿ ಇಲ್ಲೂ ಒಂದು ಸತಿ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತೆ ಮಳೆ ಜೋರಾಯಿತು, ಹಂಗೆ ಇಲ್ಲೇ ದೇವಸ್ಥಾನದಲ್ಲಿ ನಿಂತ್ಕೊಂಡು ಆಮೇಲೆ ಮೇಲೆ ಹೋಗೋಣ ಅಂತ ನಿಂತಿದ್ದೀವಿ. ಆಮೇಲೆ ಈ ಕಡೆ ಆಟ ಆಡೋಣ ಅಂತ ಬಂದ್ವಿ. ಎಲ್ಲನೂ ಟ್ರೈ ಮಾಡಿದ್ವಿ, ಅಂದರೆ ಜಾಯಿಂಟ್ ವೀಲ್ ಆಡಿದ್ದೀವಿ, ಬ್ರೇಕ್ ಡ್ಯಾನ್ಸ್ ಆಡಿದ್ದೀವಿ. ಬಟ್ ಇದು ಹೊಸದಿತ್ತು ಇದನ್ನು ಟ್ರೈ ಮಾಡಿಲ್ಲ ಅಂತ ಇದನ್ನು ನಾನು ವರ್ಷ ಆಟ ಆಡ್ತಾ ಇದ್ದೀವಿ. ಚೆನ್ನಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಹೆಂಗಿತ್ತು ಜಾತ್ರೆ? ಮಕ್ಕ ಈ ಕಡೆ ನೋಡಿ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಮಗೆ ಲಾಸ್ಟ್ ಇಂಟರ್ನಲ್ಸ್, 6th ಸೆಮ್ಮಿನ ಲಾಸ್ಟ್ ಇಂಟರ್ನಲ್ಸ್. ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ. ಎಲ್ಲರದು ಹೆಂಗೆ ಅನಿಸ್ತಿದೆ ಎಲ್ಲರಿಗೂ ಅಂತಲೂ ಕೇಳೋಣ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.